ತುಂಬ ಖುಷಿ ಆಗ್ತಾ ಇದೆ. ಯಾಕೆಂದರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. ವೀಕ್ಷಕರೇ, ರಾಧಕ್ಕ ಪಂಚಾಯಿತಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ, ಇದನ್ನ ಕ್ರಾಂತಿ ಅಂತಿರೋ, ಇದನ್ನ ಅಭಿಯಾನ ಅಂತಿರೋ, ಇದನ್ನ ಅವಮಾನ ಅಂತಿರೋ, ಇದನ್ನ ಸಂಘರ್ಷ ಅಂತಿರೋ, ಅಥವಾ ಇದು ವ್ಯವಸ್ಥೆಗೆ ಹಿಡಿದಂತಹ ಕೈಗನ್ನಡಿ ಅಂತಿರೋ, ಅಥವಾ ಈ ವ್ಯವಸ್ಥೆಗೆ ಕಪಾಳ ಮೋಕ್ಷ ಅಂತಿರೋ, ಐ ಡೋಂಟ್ ನೋ. ಇದರ ಬಗ್ಗೆ ಮಾತಾಡೋದಕ್ಕೆ ತಮ್ಮ ಪರವಾಗಿ, ವೀಕ್ಷಕರ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ 20 ಮಿಲಿಯನ್ ಐ ಡೋಂಟ್ ನೋ, ಕ್ಷಣಕ್ಕೂ ಕೂಡ ಫಾಲೋವರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಹಾಗೆ ನೋಡಿದರೆ ಆಡಳಿತದಲ್ಲಿರುವಂತಹ ಪಕ್ಷ ಬೇರೆ ಬೇರೆ ಕಾನೂನು ನೀತಿ ನಿಲುವು ಅಂತ ಖಾತೆಗಳನ್ನು, ಅಕೌಂಟ್ಗಳನ್ನು ಬ್ಲಾಕ್ ಮಾಡಿ ಡಿಲೀಟ್ ಮಾಡಿದ್ರು ಕೂಡ ಮತ್ತೆ ಯುವ ಜನತೆ ಹೋಗಿ ಕ್ಲಿಕ್ ಮಾಡಿ ಫಾಲೋ ಮಾಡಿ ನಾನು ಕಾಕ್ರೋಚ್ ಅಂತ ಹೇಳ್ತಾ ಇರೋದು ನೋಡಿದ್ದಾರೆ. ಇದು ಎಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅನ್ನುವಂತಹ ಒಂದು ಆತಂಕ ಹಲವಾರು ರಾಜಕೀಯ ಪಕ್ಷಗಳಿಗೆ ಈಗಾಗಲೇ ಶುರುವಾಗಿದೆ. ಹಾಗಾದರೆ ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ರಾಜಕೀಯ ಪಕ್ಷಗಳ ನಾಯಕರುಗಳು ಮತ್ತು ವಕ್ತಾರರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನೂ ಕೂಡ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ನ ವಕ್ತಾರರಾದಂಥ ಸೂರ್ಯ ಮುಕುಂದರಾಜ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಆಮ್ ಆದ್ಮಿ ಪಾರ್ಟಿ ಈ ವಿಚಾರದಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಕ್ಕಿದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈ ಅಭಿಯಾನವನ್ನು ಆರಂಭ ಮಾಡಿದಂಥ ಅಭಿಜಿತ್ ದೀಪ್ಕೆ ಯಾರಿದ್ದಾರೆ, ಅವರು ಎಕ್ಸ್ ಆಮ್ ಆದ್ಮಿ ಪಾರ್ಟಿ ಮೆಂಬರ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಡಾಕ್ಟರ್ ದಿನೇಶ್ ಹೇರೋಹಳ್ಳಿ ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆನ್ಜಿಗಳ ಒಂದು ಧ್ವನಿಯಾಗಿ ಜೆನ್ಜಿಗಳ ಬಗ್ಗೆ ತಮ್ಮ ಮಾತುಗಳನ್ನು ಆಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಬೆಂಗಳೂರು ನವನಿರ್ಮಾಣ ಪಾರ್ಟಿಯ ರಿಷಿ ರಾಘವನ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರಾಜ್ಯದಲ್ಲಿ ಭ್ರಷ್ಟಾಚಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಸತತವಾಗಿ ಹೋರಾಟ ನಡೆಸಿಕೊಂಡು ಬಂದರು. ಒಂದು ರಾಜಕೀಯ ಪಕ್ಷವಾಗಿ ಅಧಿಕಾರವನ್ನು ಹಿಡಿದು ಬದಲಾವಣೆ ಮಾಡೋದಕ್ಕೆ ಶತಪ್ರಯತ್ನ ಮಾಡ್ತಾ ಇರುವಂತಹ KRS ಪಾರ್ಟಿಯಿಂದ ರಘು ಜಾಣಗೇರಿ ನಮ್ಮೊಂದಿಗಿದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದರೆ ಬನ್ನಿ ನಾವು ನಮ್ಮ ಚರ್ಚೆಯನ್ನು ಆರಂಭಿಸೋಣ. ನಾನಂತೂ ತುಂಬ ಉತ್ಸಾಹದ ಚಿಲುಮೆಯಾಗಿದ್ದೇನೆ ಇವತ್ತು. ಯಾಕೆ ಅಂತಂದರೆ, ಯಾವ ವ್ಯವಸ್ಥೆಯ ವಿರುದ್ಧ ಮಾತಾಡ್ತಿರೋ ಆ ವ್ಯವಸ್ಥೆ ನಿಮ್ಮ ಬೆನ್ನುಮೂಳೆ ಮುರಿಯುತ್ತೆ, ನಿಮ್ಮನ್ನು ಒದ್ದು ಒಳಗೆ ಹಾಕುತ್ತೆ, ನಿಮಗೆ ದೇಶದ್ರೋಹಿ ಪಟ್ಟ ಕಟ್ಟುತ್ತೆ, ನಿಮ್ಮನ್ನು ಅರ್ಬನ್ ನಕ್ಸಲ್ಸ್ ಅಂತ ಹೇಳುತ್ತೆ ಮತ್ತು ದೇಶದ್ರೋಹದ ಅಡಿಯಲ್ಲಿ ನಿಮ್ಮನ್ನು ಜೈಲಿಗೆ ಹಾಕುತ್ತೆ. ಸೊ ಇಂತಹ ವ್ಯವಸ್ಥೆಯ ವಿರುದ್ಧ ಮಾತಾಡೋದಕ್ಕೆ ಕಾಕ್ರೋಚ್ ಜನತಾ ಪಾರ್ಟಿ ರೆಡಿ ಆಗಿದೆ ಮತ್ತು ಮಿಲಿಯನ್ ಗಟ್ಟೆ ಫಾಲೋವರ್ಸ್ ಅದರ ಹಿಂದೆ ಇದ್ದಾರೆ. ಕಾಕ್ರೋಚ್ ಮುಖವಾಡ ಹಾಕ್ಕೊಂಡು ಯಮುನಾ ತೀರವನ್ನು ಸ್ವಚ್ಛ ಮಾಡೋದಕ್ಕೆ ಹೋಗಿದ್ದಾರೆ ಕೆಲ ಯುವಕರು. ಅಷ್ಟರ ಮಟ್ಟಿಗೆ ಇದು ಇನ್ಫ್ಲೂಯೆನ್ಸ್ ಮಾಡ್ತಾ ಇದೆ. ಹಾಗಾದರೆ ಇದ್ರ ಬಗ್ಗೆ ರಾಜಕೀಯ ಪಕ್ಷಗಳು ಏನು ಹೇಳ್ತಾರೆ ಅನ್ನೋದು ನನಗೆ ತುಂಬ ಕುತೂಹಲ ಇದೆ. ಸೂರ್ಯ ಮುಕುಂದರಾಜ್ ಅವರೇ, ನೀವು 100 ವರ್ಷದಲ್ಲಿ ಮಾಡದೇ ಇರೋದು 2-3 ದಿನದಲ್ಲಿ ಇವ್ರು ಮಾಡ್ತಾ ಇದ್ದಾರಲ್ಲ ರೀ, ಏನಿದು ಬದಲಾವಣೆ? ನಾನು ಹೇಳೋದು ಮಾಡದೇ ಇರೋದು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಫಾಲೋವರ್ಸ್ ಎಷ್ಟು, ಕಾಕ್ರೋಚ್ ಜನತಾ ಪಾರ್ಟಿ ಫಾಲೋವರ್ಸ್ ಎಷ್ಟು ರೀ ಇನ್ಸ್ಟಾಗ್ರಾಮಲ್ಲಿ? ಸೂರ್ಯ ಮುಕುಂದರಾಜ್ ಅವರೇ, ಎಷ್ಟಿದೆ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್? ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ನಿಮ್ಮದು ಕಾಂಗ್ರೆಸ್ ಪಾರ್ಟಿದು? ಎಲ್ಲ ಇದೆ. ಎಷ್ಟಿದೆ? ಇನ್ಸ್ಟಾಗ್ರಾಮ್ ಅಕೌಂಟು ಇದೆ, ಫೇಸ್ಬುಕ್ ಅಕೌಂಟು ಇದೆ. ಎಷ್ಟಿದೆ ಫಾಲೋವರ್ಸ್? ನಮ್ಮದೇ 10 ಮಿಲಿಯನ್ ಏನೋ ಇರಬೇಕು, 8 ಮಿಲಿಯನ್ ಇದೆ ನಮ್ಮದು. ಕಾಕ್ರೋಚ್ ಜನತಾ ಪಾರ್ಟಿ ಬಂದು ಎಷ್ಟು ದಿನ ಆಯಿತು ಸರ್? ಈ ಕಾಕ್ರೋಚ್ ಜನತಾ ಪಾರ್ಟಿ ಇದೆಯಲ್ಲ, ಅದ್ರ ಫಾಲೋವರ್ಸ್ಗಳು ಕೂಡ ನಮ್ಮ ಪಕ್ಷದ ಫಾಲೋವರ್ಸ್ಗಳು ಎಲ್ಲ, ಆಮೇಲೆ ಮಿಕ್ಸ್ಡ್. ಅದೆಲ್ಲ ನಂಗೆ ಬೇಡ ಸರ್, ಮಿಕ್ಸ್ಡ್ ಅಥವಾ ಸಿಂಗಲ್ ಐ ಡೋಂಟ್ ನೋ. ನಿಮ್ಮ ಫಾಲೋವರ್ಸು ಮತ್ತು ಅವ್ರ ಫಾಲೋವರ್ಸ್ಗೂ ಕಂಪೇರ್ ಮಾಡಿದ್ರೆ ಇವ್ರದ್ದು ಒಂದು ವಾರದ್ದು ಇರಬೇಕು, ಅಪ್ರಿಷಿಯೇಟ್ ಮಾಡಬೇಕು. ಅದು ನಾವು ಅವ್ರ ಜೊತೆ ಕಾಂಪಿಟೇಷನ್ಗಿಲ್ಲ. ಕಾಕ್ರೋಚ್ ಜನತಾ ಪಾರ್ಟಿ ಏನು ಫಾಲೋವರ್ಸ್ ನ ಬೆಳೆಸ್ಕೊಂತ ಇದಾರೆ, ಕಾಕ್ರೋಚ್ ಜನತಾ ಪಾರ್ಟಿ ಫಾಲೋವರ್ಸ್ಗೆ ಯು ಆರ್ ನಾಟ್ ಅ ಆಪ್ಷನ್, ದಟ್ ಈಸ್ ದಿ ಹಾರ್ಟ್. ನೋ, ನೀವಲ್ಲ ಆಪ್ಷನ್. ಈಗ ನೋಡಿ, ಒಂದು 2018 ಚುನಾವಣೆ ಇರಬೇಕು. ಸೂರ್ಯ ಮುಕುಂದರಾಜ್ ಅವರೇ, ವ್ಯವಸ್ಥೆಯ ವಿರುದ್ಧ ಗಟ್ಟಿಯಾಗಿ ಧ್ವನಿಯನ್ನ ಎತ್ತೋದಕ್ಕೆ ನೀವು ಫೇಲಿಯರ್ ಆಗಿರ್ಬೇಕು. ಅಲ್ಲ, ನಾವು ಭಾರತ ಹೀಗಾಗಿ ಜೆನ್ಸಿಗಳು ನಿಮ್ಮನ್ನ ನಂಬದೇ ಇರಬೇಕು. ಅಲ್ಲ, ಪೊಲಿಟಿಕಲ್ ಪಾರ್ಟೀಸ್ ಬಗ್ಗೆ ನಂಬಿಕೆ ಕಳ್ಕೊಂಡಿದ್ದಾರೆ ಎಲ್ಲ. ಇವತ್ತಿನ ಯುವಕರು ಯಾರು ಕೂಡ ರಾಜಕಾರಣಿಗಳನ್ನ ನಂಬ್ತಾ ಇಲ್ಲ. ಅದನ್ನ ಫ್ಯಾಕ್ಟ್ ನ ಅಕ್ಸೆಪ್ಟ್ ಮಾಡ್ಕೊಬೇಕು. ಅದನ್ನ ಬಿಟ್ಟು ನಮ್ಮಿಂದ ಈ ತರ ಇದೆ, ಥರ್ಡ್ ಫೋರ್ಸ್ಗೆ ಒಂದು ಅವಕಾಶ ಇದೆ.
ಇವತ್ತು ಆಮ್ ಓ, ಆದ್ಮಿ ನೀವು ಪಾರ್ಟಿ ನೀವು ಕಾಕ್ರೋಚ್ ಜನತಾ ಪಾರ್ಟಿನ ಥರ್ಡ್ ಫೋರ್ಸ್ ಒಳಗೆ ಸೇರ್ಸ್ಕೊಂಡ್ಬಿಟ್ರಾ? ಪೊಲಿಟಿಕಲ್ ಯಾರು ನೀವು? ನಾವ್ ಹೇಳ್ತಾ ಇಲ್ಲ. ಇವತ್ತು ರೈತರು ಹೋರಾಟ ಒಂದ್ ನಿಮಿಷ ನನ್ನ ಇಲ್ಲಿ ಬಹಳ ಸೂಕ್ಷ್ಮ ಒಂದು ಗೆರೆ ಇದೆ, ಒಂದು ಕೂದಲೆಳೆಯ ಅಂತರ ಇದೆ. ಇಟ್ಸ್ ನಾಟ್ ಅ ಪೊಲಿಟಿಕಲ್ ಪಾರ್ಟಿ. ಇದನ್ನ ಥರ್ಡ್ ಫೋರ್ಸ್ ಅಂತ ಹೇಳ್ಬೇಡಿ, ಯಾಕಂದ್ರೆ ನಿಮ್ ತೃತೀಯ ರಂಗ ಥರ್ಡ್ ಫೋರ್ಸ್, ನಿಮ್ಮ ಇಂಡಿಯಾ ಎಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗಿ ಆ ಸೋಲುಗಳ ಮೇಲೆ ಸೋಲು ಅನುಭವಿಸಿ ಈಗ ಸರ್ವನಾಶ ಆಗೋದಕ್ಕೆ ಬಂದಿದೆ. ಸೊ ನೀವು ಥರ್ಡ್ ಫೋರ್ಸ್ ಅನ್ನೋದನ್ನ ಹೇಳ್ಬೇಡಿ, ನಂಗೆ ಅದ್ ಕೇಳಿಸ್ಕೊಳಕ್ ತುಂಬಾ ಕಷ್ಟ. ಅಲ್ಲಲ್ಲ, ಅದು ಓಕೆ, ನಾನು ಅದು ಪೊಲಿಟಿಕಲ್ ಪಾರ್ಟಿ ಆಂಗಲ್ ಇಂದ ಹೇಳ್ತಾ ಇಲ್ಲ. ಸೊ ಯುವಕರ ಆಕ್ರೋಶ, ಇವತ್ತು ಜನರ ಆಕ್ರೋಶ, ಯೂತ್ ಪವರ್, ಯೂತ್ ಫೋರ್ಸ್ ಅಂತ ಹೇಳಿ. ಯೂತ್ ಫೋರ್ಸ್ ಇರ್ಬೋದು, ಮಿಡಲ್ ಕ್ಲಾಸ್ ಇರ್ಬೋದು, ಅಥವಾ ಯಾರು ಮಧ್ಯಮ ವರ್ಗದಲ್ಲಿ ಇವತ್ತು ಹಣ ತೆರಿಗೆ ಜಾಸ್ತಿ ಕಟ್ಕೊಂಡು ಆಮೇಲೆ ದಿನನಿತ್ಯ ಬೆಲೆ ಏರಿಕೆ ಇರ್ಬೋದು, ಈ ಥರದ್ದು ಇದರಲ್ಲಿ ನೊಂದಿರೋ ಅಂಥವ್ರು ಆಕ್ರೋಶದ ಧ್ವನಿಯಾಗಿದೆ. ನೀವೇನು ಹೇಳ್ತಾ ಇದ್ರಿ, ಸರ್ಕಾರವನ್ನು ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಭಯೋತ್ಪಾದಕರು, ಅರ್ಬನ್ ನಕ್ಸಲ್ಸು, ಪಾಕಿಸ್ತಾನಿಗಳು, ಆಮೇಲೆ ಆ್ಯಂಟಿ ಹಿಂದೂ, ಈ ಥರದ್ದು ಇದನ್ನು ವಿಶ್ಲೇಷಣೆಗಳನ್ನ ಅವ್ರಿಗೆ ಅಂಟಿಸ್ತಾ ಇದ್ರು. ಸೊ ಇವತ್ತು ಆ ವಿಶ್ಲೇಷಣೆಗಳನ್ನು ಮೀರಿ ಒಂದೇ ಒಂದು ಹೇಳಿಕೆ, ಏನು ಮುಖ್ಯ ನ್ಯಾಯಾಧೀಶ ಯಾವ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದೀರಿ ಸೂರ್ಯ ಮುಕುಂದರಾಜ್ ನಾವು ಅವರೇ? ಇವತ್ತು ಈ ದೇಶದ ನೀವು ವ್ಯವಸ್ಥೆ ಕೂಡ ಈ ಒಳಗಡೆ ವ್ಯವಸ್ಥೆಯ ಭಾಗ. ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ನಿಮ್ಮ ವಿರುದ್ಧ ನಿರುದ್ಯೋಗಿ ಯುವಕರು ಧಾರವಾಡಲ್ಲಿ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಬೆನ್ನು ಮೂಳೆ ಮುರಿಯೋ ತರ ಹೊಡ್ಕೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಒದ್ದು ಒಳಗಾಕಿದ್ರೆ ಇವರ ವ್ಯವಸ್ಥೆಯ ಭಾಗ. ಎಲ್ರು ಏನೋ ಒಳಗಡೆ ಹಾಕಿಲ್ಲ, ಯಾರು ಮಾಡಿದ್ದಾರೆ, ಯಾರು ಬಿಜೆಪಿ ಅವರು ಹೋಗಿದ್ದಾರೆ, ಮತ್ತೆ ನೀವು ಕೂಡ ಅದೇ ವ್ಯವಸ್ಥೆ ನಾವು ಯುವಕರ ಮಾತನ್ನ ಆಲಿಸಿದೀವಿ. 56,000 ಉದ್ಯೋಗಗಳನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರ ತೀರ್ಮಾನ ತಗೊಂಡಿದೆ. 56,000 ಹೋರಾಟಕ್ಕೆ ನಾವು ಬೆಲೆ ಕೊಟ್ಟಿದ್ದೀವಿ. ನಾವು ಬಳಸಬಾರ್ದು ನಿಮಗಲ್ಲ, ನಾನು ನಿಮ್ಮ ಪಕ್ಷಕ್ಕೆ, ಯಾವ ಪಕ್ಷ ಅಧಿಕಾರದಲ್ಲಿದೆ ಆ ಪಕ್ಷಕ್ಕೆ ನಾಚಿಕೆ ಆಗ್ಬೇಕು. ಯಾಕೆ ಅಂತಂದ್ರೆ ಬಂದು 3 ವರ್ಷ ಆದ್ರೂ ಒಂದು ಉದ್ಯೋಗ ಸೃಷ್ಟಿ ಮಾಡದೆ 12 ವರ್ಷ ಆದ್ರೂ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡದೇ ಇರೋರು, ಅಲ್ಲ ಒಂದ್ ನಿಮಿಷ, 3 ವರ್ಷದ ಹೋಲಿಕೆಗೂ ಸೆಂಟ್ರಲ್ ಗವರ್ಮೆಂಟ್ ಎಷ್ಟು ಉದ್ಯೋಗಗಳನ್ನ ಸೃಷ್ಟಿ ಮಾಡಿದೆ? ಫಸ್ಟ್ ನೀವು ನೋಡ್ರಿ, ಅಲ್ಲ, ಆಮೇಲೆ ಬೇರೆ ಹುಳುಕು ತೆಗೀರಂತೆ. ನೀವು ಫಸ್ಟ್ ಹುಳುಕು ನೋಡ್ರಿ. ನೀವು ಬಂದು ಅಧಿಕಾರಕ್ಕೆ ಬಂದು 3 ವರ್ಷದಿಂದ ನೀವು ಉದ್ಯೋಗ ನೇಮಕಾತಿ ಮಾಡದೆ ನೀವು ಕೂಡ ನಿಮ್ಮ ವಿರುದ್ಧನೂ ಆಕ್ರೋಶ. ಸೂರ್ಯ ಮುಕುಂದರಾಜ್ ಅವರೇ, ನಿಮ್ಮ ವಿರುದ್ಧದ ಆಕ್ರೋಶ. ನಮ್ಮ ವಿರುದ್ಧ ಬಿಜೆಪಿ, ಕಾಂಗ್ರೆಸ್ ನಿಮ್ಮ ವಿರುದ್ಧ. ಇವತ್ತು ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಇವತ್ತು 13 ಮಿಲಿಯನ್ ಫಾಲೋವರ್ಸ್ ಆಗ್ಬೇಕು ಅಂದ್ರೆ ಬರೀ ರಾಜ್ಯದವ್ರು ಮಾತ್ರ ಇಲ್ಲ, ನಮ್ಮ ರಾಜ್ಯದವ್ರಲ್ಲ, ಬೇರೆ ರಾಜ್ಯದವರು ಇದಾರೆ. ಸೊ ಬಿಹಾರಲ್ಲಿ ಬೀದಿಗಿಳಿದ್ರು ಯುವಕರು, ಏನ್ ಮಾಡಿದ್ರು? ಉದ್ಯೋಗ ಕರ್ನಾಟಕದಲ್ಲಿ ಬೀದಿಗಿಳಿದಿಲ್ವಾ? ಹೊರಗಡೆ ಇವತ್ತು ಕರ್ನಾಟಕದಲ್ಲಿ ಬೀದಿಗಿಳಿದಿಲ್ವಾ? ಕರ್ನಾಟಕದಲ್ಲಿ ಬೀದಿಗಿಳಿದಿಲ್ವಾ? ಸ್ಪಂದಿಸಿದೀವಿ. 56,000 ಏನ್ ನೈತಿಕತೆ ಇದೆ ಅಂತ ನೀವು ಬೇರೆಯವ್ರ ಬಗ್ಗೆ ಮಾತಾಡ್ತೀರಿ? ನನಗೆ ಅದನ್ನ ಹೇಳ್ರಿ ಫಸ್ಟ್. ಕೇಂದ್ರ ಸರ್ಕಾರ ನೈತಿಕತೆ ಇದೆ ಅವ್ರನ್ನ ಕೇಳ್ತೀನಿ. ಬಿಜೆಪಿ ಬಿಜೆಪಿ ಅವ್ರು ನಾವು ಕೇಳ್ತೀವಿ, ಆದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬಿಜೆಪಿ ಅವ್ರು ಬಂದಿಲ್ಲ. ಯಾಕೆ ಬಂದಿಲ್ಲ? ಆರ್ಥಿಕ ಸಂಕಷ್ಟ, ಆರ್ಥಿಕ ಕುಸಿತಕ್ಕೆ ನಿಮಿಷ ನಿಮ್ಗೆ ಕೇಳೋದ್ನ ನಾನು. ರಾಧಾ ಮೇಡಮ್, ಇವತ್ತು ಆರ್ಥಿಕ ಕುಸಿತ, ರೂಪಾಯಿ ಮೌಲ್ಯ ಕುಸಿತ ಇದೆ.